ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೂವಿ ಕ್ರಾಫ್ಟ್. ಇಂಡಿಯಾದಲ್ಲಿ ಹಾರರ್ ಮೂವೀಸ್ಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಹಾಗೆ ಒನ್ ಆಫ್ ದಿ ಮೋಸ್ಟ್ ಎಕ್ಸೈಟಿಂಗ್ ಜಾನರ್ ಇದು. ಮೋಸ್ಟ್ ಆಫ್ ದಿ ಹಾರರ್ ಮೂವೀಸ್ ಗಳು ಜಂಪ್ ಸ್ಕೇರ್ಸ್, ಹಾಂಟಿಂಗ್ ಬಿಜಿಎಂ ಈ ರೀತಿಯ ಕಾಂಟೆಂಪರರಿ ಟೆಂಪ್ಲೇಟ್ ಇಂದ ಕೂಡಿರುತ್ತೆ. ಆದ್ರೆ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇರೋದು ಹಾರರ್ ಜೊತೆ ಇನ್ವೆಸ್ಟಿಗೇಷನ್ ಪಾರ್ಟ್ ಕೂಡ ಮಿಕ್ಸ್ ಆಗಿರುವಂತಹ ಸಿನಿಮಾಗಳನ್ನ. ಅಂಡ್ ಈ ಎರಡು ಜಾನರ್ ಗಳನ್ನ ಮಿಕ್ಸ್ ಮಾಡೋದು ತುಂಬಾನೇ ಕಷ್ಟ. ಹಾಗೆ ಬ್ಯಾಲೆನ್ಸಿಂಗ್ ಕೂಡ ತುಂಬಾನೇ ಮುಖ್ಯ. ಈ ರೀತಿಯ ಸಿನಿಮಾಗಳು ನಿಮ್ಮನ್ನ ಒಂದು ಕಡೆ ಎಕ್ಸೈಟ್ ಮಾಡಿದ್ರೆ ಮತ್ತೊಂದು ಕಡೆ ಒಂದಿಷ್ಟು ಥ್ರಿಲ್ ಅನ್ನ ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುವಂತಹ ಹಾರರ್ ಪ್ಲಸ್ ಇನ್ವೆಸ್ಟಿಗೇಷನ್ ಮೂವೀಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದೀವಿ. ಇನ್ನು ಈ ಲಿಸ್ಟ್ ಅಲ್ಲಿ 4 ಸಿನಿಮಾಗಳು ಕನ್ನಡದಲ್ಲಿವೆ ಅಂಡ್ 3 ಸಿನಿಮಾಗಳು ತೆಲುಗು ಭಾಷೆಯಲ್ಲಿವೆ. ಇನ್ನು ತಡ ಮಾಡದೆ ಲಿಸ್ಟ್ ಗೆ ಹೋಗೋಣ. ಲಿಸ್ಟ್ ಅಲ್ಲಿ 7ನೇ ಸಿನಿಮಾ ಎಜ್ರಾ. ಈ ಮೂವಿ ದ ಪೊಸೆಷನ್ ಅನ್ನೋ ಹಾಲಿವುಡ್ ಸಿನಿಮಾ ಇಂದ ಇನ್ಸ್ಪೈರ್ ಆಗಿದೆ. ಪ್ಲಾಟ್ ಬಗ್ಗೆ ಹೇಳೋದಾದ್ರೆ, ರಂಜನ್ ಅಂಡ್ ಪ್ರಿಯಾ ಅನ್ನೋ ಹ್ಯಾಪಿ ಕಪಲ್ ಟ್ರಾನ್ಸ್ಫರ್ ಆಗೋದ್ರಿಂದ ಮುಂಬೈಯಿಂದ ಕೊಚ್ಚಿಗೆ ಶಿಫ್ಟ್ ಆಗ್ತಾರೆ. ಪ್ರಿಯಾ ಒಂದು ಫ್ಯಾನ್ಸಿ ಶಾಪ್ ಇಂದ ಒಂದು ಟೈನಿ ಆಂಟಿಕ್ ಪೀಸ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಮನೆಯಲ್ಲಿ ಓಪನ್ ಮಾಡ್ತಾಳೆ. ನಂತರ ಮನೆಯಲ್ಲಿ ಕೆಲವು ಸ್ಟ್ರೇಂಜ್ ಆಕ್ಟಿವಿಟೀಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅಂಡ್ ಈ ಪ್ಲಾಟ್ ನ ಜೊತೆ ಶೌಬೀರ್ ಅನ್ನೋ ಎಸಿಪಿಯ ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಕೂಡ ಇದೆ. ಆ ಇನ್ವೆಸ್ಟಿಗೇಷನ್ಗೂ ಈ ಪ್ಲಾಟ್ಗೂ ಹಾಗೆ ಆ ಮನೆಯಲ್ಲಿ ನಡೀತಿರೋ ಆಕ್ಟಿವಿಟೀಸ್ಗೂ ಕನೆಕ್ಷನ್ ಏನು ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಳ್ಳಿ. ಈ ಮೂವಿಯ ಮೋಸ್ಟ್ ಆಫ್ ದಿ ಪೋರ್ಷನ್ಸ್ ಸ್ಕೇರಿ ಟೋನ್ ಅಲ್ಲೇ ಹೋಗುತ್ತೆ. ಮೂವಿಯ ಯೂನಿಕ್ ಕ್ಯಾಮ್ರಾ ಆಂಗಲ್ಸ್ ಅಂಡ್ ವಿಜುವಲ್ಸ್ ಹಾಲಿವುಡ್ ಸಿನಿಮಾನ ನೋಡಿದಂತ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಆರ್ಟ್ ವರ್ಕ್ ಅಂಡ್ ಸೌಂಡ್ ಡಿಸೈನಿಂಗ್ ತುಂಬಾನೇ ಆರ್ಗ್ಯಾನಿಕ್ ಆಗಿದೆ. ಸಮಾಜದಲ್ಲಿ ಇರುವಂತಹ ಡಿಸ್ಕ್ರಿಮಿನೇಷನ್ ಬಗ್ಗೆ ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಸೊ ಒಂದು ಹಾಲಿವುಡ್ ಹಾರರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಟ್ರೈ ಮಾಡಿ. ಇದು ಯೂಟ್ಯೂಬ್ ಅಲ್ಲಿ ಕನ್ನಡದಲ್ಲೇ ಇದೆ. ಇನ್ನು ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ ದ ಪ್ರೀಸ್ಟ್. ಪ್ಲಾಟ್ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಆಗಿರೋ ಫಾದರ್ ಬೆನೆಡಿಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಹಾಗೆ ಅವರ ಇನ್ವೆಸ್ಟಿಗೇಷನ್ಗೆ ಒಂದಿಷ್ಟು ಹೆಲ್ಪ್ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಒಂದೇ ಫ್ಯಾಮಿಲಿಯ 3 ಜನ ಸೂಸೈಡ್ ಮಾಡ್ಕೊಂಡಿರೋ ಕೇಸ್ ಫಾದರ್ ಹತ್ರ ಬರುತ್ತೆ. ಅಂಡ್ ಈ ಕೇಸ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಸುಮಾರು ಟ್ವಿಸ್ಟ್ ಗಳು ಎದುರಾಗುತ್ತೆ. ಅಂಡ್ ಅದರ ಸುತ್ತಾನೆ ಈ ಸಿನಿಮಾ ರಿವಾಲ್ವ್ ಆಗುತ್ತೆ. ಆ ಟ್ವಿಸ್ಟ್ ಗಳು ಏನು, ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಳ್ಳಿ. ಡೈರೆಕ್ಟರ್ ಅವರ ಸ್ಮಾರ್ಟ್ ಜಾನ್ರಾ ಶಿಫ್ಟಿಂಗ್ ಮೆಥಡ್ ಹಾಗೂ ಎಕ್ಸಲೆಂಟ್ ಸ್ಕ್ರೀನ್ ಪ್ಲೇ ಇಲ್ಲಿ ಹೈಲೈಟ್ ಆಗಿ ನಿಲ್ಲುತ್ತೆ. ಹಾರರ್ ಅಟ್ಮಾಸ್ಫಿಯರ್ ನ ಜೊತೆ ಸ್ಕೇರಿ ಬಿಜಿಎಂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಹಾಗೆ ಇಲ್ಲಿ ಡೈರೆಕ್ಟರ್ ಹಾರರ್ ಅಂಡ್ ಇನ್ವೆಸ್ಟಿಗೇಷನ್ ಈ ಎರಡು ಜಾನರ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಈ ಎರಡು ಜಾನರ್ಗೆ 2 ಡಿಫರೆಂಟ್ ಸ್ಟೋರೀಸ್ ನ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾರರ್ ಜೊತೆ ಇನ್ವೆಸ್ಟಿಗೇಷನ್ ಕೂಡ ಮಿಕ್ಸ್ ಆಗಿರುವಂತಹ ಒನ್ ಆಫ್ ದಿ ಬೆಸ್ಟ್ ಮೂವಿ ಇದು. ಮಿಸ್ ಮಾಡದೆ ನೋಡಿ, ಯೂಟ್ಯೂಬ್ ಅಲ್ಲಿ ಕನ್ನಡದಲ್ಲೇ ಇದೆ. ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ ಕೋಲ್ಡ್ ಕೇಸ್. ಪ್ಲಾಟ್ ಬಂದು ಮೂವಿಯ ಬಿಗಿನಿಂಗ್ ಅಲ್ಲಿ ಒಬ್ಬ ಮೀನು ಹಿಡಿಯೋನ್ಗೆ ಒಬ್ಬ ಮನುಷ್ಯನ ತಲೆಬುರುಡೆ ಸಿಗುತ್ತೆ. ಇನ್ಸ್ಪೆಕ್ಟರ್ ಸತ್ಯಜಿತ್ ಈ ಕೇಸ್ ನ ಟೇಕಪ್ ಮಾಡ್ತಾನೆ. ಹಾಗೆ ಪ್ಯಾರಲಲ್ ಆಗಿ ಇನ್ನೊಂದು ಕಡೆ ಜರ್ನಲಿಸ್ಟ್ ಆಗಿರೋ ಮೇಧಾ ಇಂಟ್ರೆಸ್ಟಿಂಗ್ ಕೇಸ್ ಒಂದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಇಬ್ರು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಕೇಸ್ ಒಂದೇ ಆಗಿರುತ್ತೆ. ಹಾಗೆ ಜರ್ನಲಿಸ್ಟ್ ಮೇಧಾ ಮನೆಯಲ್ಲಿ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಇದಕ್ಕೆ ರೀಸನ್ ಏನು, ಆ ಕಿಲ್ಲರ್ ನ ಕ್ಯಾಚ್ ಮಾಡಿದ್ರೋ ಇಲ್ವೋ ಅನ್ನೋದೇ ಸಿನಿಮಾದ ಕತೆ. ಡೈರೆಕ್ಟರ್ ತನು ಬಾಲಕ್ ಸೂಪರ್ ನ್ಯಾಚುರಲ್ ಅಂಡ್ ಇನ್ವೆಸ್ಟಿಗೇಷನ್ ಈ 2 ಎಲಿಮೆಂಟ್ಸ್ ಇರೋ ಪ್ಲಾಟ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ ಆಗಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕೆಲವು ಸೀನ್ಸ್ ಅಲ್ಲಿ ಬರುವ ಹಾಂಟಿಂಗ್ ಬಿಜಿಎಂ ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಹಾಗೆ ಕಿಲ್ಲರ್ ಯಾರು ಅನ್ನೋ ಕ್ಯೂರಿಯಾಸಿಟಿನ ಕ್ಲೈಮ್ಯಾಕ್ಸ್ ವರೆಗೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ, ಅದು ಕೂಡ ತುಂಬಾನೇ ಸರ್ಪ್ರೈಸಿಂಗ್ ಆಗಿದೆ. ಸೊ ಕಾಪ್ ಇನ್ವೆಸ್ಟಿಗೇಷನ್ ಮಿಕ್ಸ್ ಆಗಿರುವಂತಹ ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಟ್ರೈ ಮಾಡಿ. ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ ಐರಾ. ಜರ್ನಲಿಸ್ಟ್ ಆಗಿರೋ ಯಮುನಾಗೆ ಮದ್ವೆ ಮಾಡ್ಕೋ ಅಂತ ತನ್ನ ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇರ್ತಾರೆ. ಮದ್ವೆಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದೇ ಇರೋ ಯಮುನಾ ಇದರಿಂದ ತಪ್ಪಿಸ್ಕೊಳ್ಳೋಕೆ ತನ್ನ ಅಜ್ಜಿ ಊರಿಗೆ ಬರ್ತಾಳೆ. ನಂತರ ತನ್ನ ಅಜ್ಜಿ ಮನೆಯಲ್ಲಿ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ಮತ್ತೊಂದು ಕಡೆ ಅಮುದನ್ ಅನ್ನೋ ವ್ಯಕ್ತಿ ಸೀರಿಯಸ್ ಆಗಿ ಸಾಯ್ತಾ ಇರೋ ವ್ಯಕ್ತಿಗಳ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಅವನು ಊಹೆ ಮಾಡಿರೋ ರೀತಿ ಈ ಮರ್ಡರ್ ಗಳ ಬಗ್ಗೆ ಒಂದು ಹಿಂಟ್ ಕೂಡ ಸಿಗುತ್ತೆ. ಯಮುನಾಗೂ ಅಮುದನ್ಗೂ ಹಾಗೂ ಈ ಡೆತ್ಸ್ಗೂ ಲಿಂಕ್ ಏನು ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಳ್ಳಿ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಬಟರ್ಫ್ಲೈ ಎಫೆಕ್ಟ್ ನ ಹಾಗೆ ಚೈನ್ ಲಿಂಕ್ ಇವೆಂಟ್ಸ್ ಅನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾರರ್ ಸೀನ್ಸ್ ನಿಮ್ಮನ್ನ ಭಯ ಪಡಿಸಿದ್ರೆ ಇನ್ವೆಸ್ಟಿಗೇಷನ್ ಪಾರ್ಟ್ ನಿಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿನ ಹುಟ್ಟಾಕುತ್ತೆ. ಡ್ಯುಯಲ್ ರೋಲ್ ನಲ್ಲಿ ನಯನತಾರಾ ಅವರ ಆಕ್ಟಿಂಗ್ ಈ ಸಿನಿಮಾಗೆ ಒಂದು ಅಸೆಟ್. ಅದರಲ್ಲೂ ಭವಾನಿ ಅನ್ನೋ ರೋಲ್ ನಲ್ಲಿ ಅವರ ಆಕ್ಟಿಂಗ್ ಎಕ್ಸೆಪ್ಷನಲ್ ಅಂತಾನೆ ಹೇಳ್ಬೋದು. ನಾವು ಮಾಡುವಂತಹ ಒಂದು ಚಿಕ್ಕ ನೆಗ್ಲಿಜೆನ್ಸಿಯಿಂದ ಮತ್ತೊಬ್ಬರ ಲೈಫ್ ಅಲ್ಲಿ ಏನೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಹಾಗೆ ಮೂಢನಂಬಿಕೆ ಮತ್ತು ರೇಸಿಸಂ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೂಡ ಕನ್ವೆ ಮಾಡಿದ್ದಾರೆ. ಈ ಮೂವಿ ಕೂಡ ಯೂಟ್ಯೂಬ್ ಅಲ್ಲಿ ಕನ್ನಡದಲ್ಲೇ ಇದೆ, ಮಿಸ್ ಮಾಡಬೇಡಿ. ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ ವೈಶಾಲಿ.
ಇದೊಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್. ವೈಶಾಲಿ ಅನ್ನೋ ಹೌಸ್ ವೈಫ್ ತನ್ನ ಫ್ಲಾಟ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ ಅಂಡ್ ವಾಸು ಅನ್ನೋ ಆಫೀಸರ್ ಈ ಕೇಸ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಆಲ್ರೆಡಿ ಈ ಸೂಸೈಡ್ ಮೇಲೆ ಡೌಟ್ ಇರೋ ವಾಸುಗೆ ಇನ್ವೆಸ್ಟಿಗೇಷನ್ ನ ಒಂದು ಹಂತದಲ್ಲಿ ಇದು ಸೂಸೈಡ್ ಅಲ್ಲ ಮರ್ಡರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗೆ ಮತ್ತೊಂದು ಕಡೆ ವೈಶಾಲಿಗೆ ಸಂಬಂಧಪಟ್ಟ ಕೆಲ ವ್ಯಕ್ತಿಗಳು ಒಂದು ಸೂಪರ್ ನ್ಯಾಚುರಲ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಸಾಯ್ತಾ ಇರ್ತಾರೆ. ಇದಕ್ಕೆ ರೀಸನ್ ಯಾರು, ವಾಸು ಆ ಕೊಲೆಗಾರನ್ನ ಕಂಡು ಹಿಡಿದ್ನೋ ಇಲ್ವಾ ಅನ್ನೋದನ್ನ ನೀವು ಮೂವಿ ನೋಡಿನೇ ತಿಳ್ಕೋಬೇಕು. ಈ ಮೂವಿಲಿ ಹಾರರ್ ಅಂಡ್ ಇನ್ವೆಸ್ಟಿಗೇಷನ್ ಪಾರ್ಟ್ ನ ಜೊತೆ ಒಂದೊಳ್ಳೆ ಲವ್ ಸ್ಟೋರಿ ಕೂಡ ಇದೆ. ಹಾರರ್ ಹಾಗೂ ಇನ್ವೆಸ್ಟಿಗೇಷನ್ ಪಾರ್ಟ್ ನಿಮ್ಮನ್ನ ಥ್ರಿಲ್ ಕೊಟ್ಟು ಎಕ್ಸೈಟ್ ಮಾಡಿದ್ರೆ, ನೋವೆಲ್ಟಿ ಟಚ್ ಇರುವಂತಹ ಲವ್ ಸ್ಟೋರಿ ನಿಮ್ಗೆ ಹಾರ್ಟ್ ವಾರ್ಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಡೈರೆಕ್ಟರ್ ಇಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ಡೀಲ್ ಮಾಡಿದ್ದಾರೆ. ಹಾಗೆ ಈ ಮೂವಿಲಿ ವಾಟರ್ ವೇಪರ್ಸ್ ಗೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ವಿಜುವಲ್ಸ್ ಹಾಗೆ ಸಿನಿಮಾಟೋಗ್ರಫಿ ಟಾಪ್ ನಾಚ್ ಅಲ್ಲಿ ಇದೆ. ಸೊ ಫೀಲ್ ಗುಡ್ ವೈಬ್ಸ್ ನ ಜೊತೆ ಒಂದೊಳ್ಳೆ ಹಾರರ್ ಮಿಸ್ಟರಿ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ವೈಶಾಲಿ ಸಿನಿಮಾನ ನೋಡಿ. ತೆಲುಗು ಭಾಷೆಯಲ್ಲಿ ಯೂಟ್ಯೂಬ್ ನಲ್ಲಿದೆ. ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ ವಿಲ್ಲಾ. ಜಬೀನ್ ಅನ್ನೋ ಕಾದಂಬರಿಗಾರ ತನ್ನ ತಂದೆಯ ಡೆತ್ ಆದ್ಮೇಲೆ ತನಗೆ ಸೇರಿರುವಂತಹ ಒಂದು ಹಳೆಯ ವಿಲ್ಲಾಗೆ ತನ್ನ ಗರ್ಲ್ ಫ್ರೆಂಡ್ ಆರ್ತಿ ಜೊತೆ ಶಿಫ್ಟ್ ಆಗ್ತಾನೆ. ಆದ್ರೆ ಅಲ್ಲಿ ಒಂದು ಮಿಸ್ಟೀರಿಯಸ್ ರೂಮ್ ನ ಓಪನ್ ಮಾಡಿದ್ಮೇಲೆ ಸ್ಟ್ರೇಂಜ್ ಅಂಡ್ ವಿಯರ್ಡ್ ಆಕ್ಟಿವಿಟೀಸ್ ಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹಾಗೆಯೇ ಆ ವಿಲ್ಲಾದಲ್ಲಿ ಒಂದು ಸಾವು ಕೂಡ ಆಗುತ್ತೆ. ಇದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಜಬೀನ್ ಒಬ್ಬ ಪ್ಯಾರಾಸೈಕಾಲಜಿಸ್ಟ್ ಹೆಲ್ಪ್ ಅನ್ನ ತಗೊಳ್ತಾನೆ. ಅವರಿಂದ ಆ ವಿಲ್ಲಾದಲ್ಲಿ ಕೆಲವು ಈವಿಲ್ ಸ್ಪಿರಿಟ್ಸ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂಡ್ ಆ ಸ್ಪಿರಿಟ್ ಗಳು ಈ ಮನೆಗೆ ಸಂಬಂಧಪಟ್ಟ ಹಳೆಯ ಓನರ್ಸ್ ಅಂತ ಆ ಸೈಕಾಲಜಿಸ್ಟ್ ಹೇಳ್ತಾನೆ. ಸೊ ಆ ಓನರ್ಸ್ ಗಳೆಲ್ಲ ಯಾರು, ಅವ್ರಿಗೆ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಜಬೀನ್ ಮತ್ತು ಅವನ ಫ್ರೆಂಡ್ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಜಬೀನ್ಗೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ಶಾಕಿಂಗ್ ವಿಷಯ ಏನು, ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ಮೂವಿ ನೋಡಿ ತಿಳ್ಕೊಳ್ಳಿ. ಹಾರರ್ ಜಾನರ್ ಅಲ್ಲೇ ಈ ಸಿನಿಮಾದ ಕಾನ್ಸೆಪ್ಟ್ ಔಟ್ ಆಫ್ ದಿ ಬಾಕ್ಸ್ ಅಂತಾನೆ ಹೇಳ್ಬೋದು. ಈ ಮೂವಿಲಿ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಪ್ಲಾಟ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಿಮೈಸ್ ನಿಮ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಜಬೀನ್ ಪರ್ಸನಲ್ ಲೈಫ್ ಸ್ಟ್ರಗಲ್ಸ್ ಹಾಗೆ ಹಾರರ್ ಎಲಿಮೆಂಟ್ಸ್ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ. ಸೊ ಒಂದೊಳ್ಳೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇರುವಂತಹ ರಿಫ್ರೆಶಿಂಗ್ ಹಾರರ್ ಮೂವಿನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಮೂವಿನ ಟ್ರೈ ಮಾಡಿ. ಲಿಸ್ಟ್ ಅಲ್ಲಿ ಮುಂದಿನ ಸಿನಿಮಾ 13B. ಇದೊಂದು ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್. ಮನು ಮತ್ತು ಅವನ ಫ್ಯಾಮಿಲಿ ಹೊಸ ಅಪಾರ್ಟ್ಮೆಂಟ್ ಅಲ್ಲಿರೋ 13B ಅನ್ನೋ ಫ್ಲಾಟ್ ಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಮನು ಮಾತ್ರ ಆ ಮನೆಯಲ್ಲಿ ನಡೆಯೋ ಸೂಪರ್ ನ್ಯಾಚುರಲ್ ಆಕ್ಟಿವಿಟೀಸ್ ನ ಗಮನಿಸ್ತಾ ಇರ್ತಾನೆ. ಹಾಗೆ ಅವರ ಟಿವಿಯಲ್ಲಿ ಬರುವಂತಹ ಡೈಲಿ ಸೀರಿಯಲ್ ನಲ್ಲಿ ಅವರ ಮನೆಯಲ್ಲಿ ನಡೆಯುವಂತಹ ಫ್ಯೂಚರ್ ಇನ್ಸಿಡೆಂಟ್ಸ್ ಆ ಸೀರಿಯಲ್ ನಲ್ಲಿ ಮೊದಲೇ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ರೀಸನ್ ಆ ಫ್ಲಾಟ್ ಅಂತ ತಿಳ್ಕೊಂಡ ಮನು ಆ ಫ್ಲಾಟ್ ನ ಬ್ಯಾಕ್ ಗ್ರೌಂಡ್ ಏನು, ಆ ಅಪಾರ್ಟ್ಮೆಂಟ್ ನಲ್ಲಿ ಮುಂಚೆ ಏನಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಆಗಿರೋ ಅವನ ಫ್ರೆಂಡ್ ಹೆಲ್ಪ್ ತಗೊಂಡು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ನೆಕ್ಸ್ಟ್ ಏನಾಯ್ತು ಅನ್ನೋದೇ ಮೂವಿಯ ಕತೆ. ಯೂನಿಕ್ ಕಾನ್ಸೆಪ್ಟ್ ಜೊತೆ ಬರುವಂತಹ ಡೈರೆಕ್ಟರ್ ವಿಕ್ರಮ್ ಕೆ ಕುಮಾರ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಇಯರ್ ಬಂದಂತ ದೂತ ಅನ್ನೋ ವೆಬ್ ಸೀರೀಸ್ ಈ ಸಿನಿಮಾದ ಟೆಂಪ್ಲೆಟ್ ನಲ್ಲೇ ಸಿಮಿಲರ್ ಆಗಿ ಇತ್ತು. ಒಂದು ಯೂನಿಕ್ ಹಾರರ್ ಟೆಂಪ್ಲೆಟ್ ಇರೋ ಈ ಮೂವಿ ರೆಗ್ಯುಲರ್ ಟ್ರೋಪ್ಸ್ ಇರೋ ಹಾರರ್ ಮೂವಿಗಳ ಮಧ್ಯೆ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಆಂಟಿಸಿಪೇಷನ್ ಥ್ರೂ ಔಟ್ ದ ಮೂವಿ ಇರುತ್ತೆ. ಹಾಗೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ. ಸೊ ಇನ್ವೆಸ್ಟಿಗೇಷನ್ ಇರುವಂತಹ ಹಾಗೆ ಯೂನಿಕ್ ಕಾನ್ಸೆಪ್ಟ್ ಇರುವಂತಹ ಒಂದು ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ಬೇಕು ಅನ್ಕೊಂಡಿದ್ರೆ ಈ 13B ಸಿನಿಮಾನ ನೋಡಿ. ತೆಲುಗು ಭಾಷೆಯಲ್ಲಿ ಯೂಟ್ಯೂಬ್ ಅಲ್ಲೇ ಇದೆ. ಇದಿಷ್ಟು ಇವತ್ತಿನ ಸಜೆಷನ್ಸ್. ಸೊ ಇದೇ ರೀತಿ ಡಿಫ್ರೆಂಟ್ ಸಜೆಷನ್ಸ್ ಜೊತೆ ಬರ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಐಕಾನ್ ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಹ್ಯಾವ್ ಎ ನೈಸ್ ಡೇ.